ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಹೃದಯದಲ್ಲಿ ಆಗ್ತಕ್ಕಂಥ ಚಲನವಲನಗಳು ಬಹಳಷ್ಟು ಸ್ಥಿಮಿತವಾಗುತ್ತೆ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಆಹಾರ ಮತ್ತು ಅದಕ್ಕೆ ಬೇಕಾದಂಥ ಆಮ್ಲಜನಕದ ಕೊರತೆಯಿಂದ. ಸೊ ಹೀಗಾಗಿ ಆಹಾರ ಮತ್ತು ಆಮ್ಲಜನಕದ ಕೊರತೆ ಯಾಕಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ಹೋಗುತ್ತಿರುವಂತಹ ರಕ್ತ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಇದೇ ಮುಖ್ಯವಾದ ಕಾರಣವಾಗುತ್ತೆ ಹೃದಯಾಘಾತಕ್ಕೆ. ಸೊ ಹೀಗಾಗಿ ಹೃದಯಾಘಾತ ಆಗುವ ಮುಂಚೆ ಏನೇನು ಲಕ್ಷಣಗಳು ಕಂಡುಬರುತ್ತೆ ಮಾನವನಲ್ಲಿ ಮತ್ತು ಆ ಲಕ್ಷಣಗಳನ್ನು ನೀವು ಸರಿಯಾಗಿ ಗಮನಿಸಿ ಅದನ್ನು ಸರಿಯಾಗಿ ಪತ್ತೆ ಹಚ್ಚಿ ನಾವು ಅದಕ್ಕೆ ಬೇಕಾಗತಕ್ಕಂತಹ ಚಿಕಿತ್ಸೆಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಕಾರಣವನ್ನು ಹೇಳಿದೆ. ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ ಅದಕ್ಕೆ ರಕ್ತ ಸಂಚಾರ ಹೃದಯಕ್ಕೆ ಬಹಳಷ್ಟು ಕಡಿಮೆ ಇರುತ್ತೆ ಅಂತ ನಾನಾಗಲೇ ತಿಳಿಸ್ತೀನಿ ಸ್ನೇಹಿತರೆ. ಎದೆಯಲ್ಲಿ ನೋವು ಉಂಟಾಗುವುದು ಮುಖ್ಯವಾದ ಒಂದು ಲಕ್ಷಣ ಆಗುತ್ತೆ. ಈ ಎದೆಯ ನೋವು ಹೇಗಿರುತ್ತೆ ಅಂತ ಹೇಳಿದರೆ ಅದು ಹಿಸುಕಿದ ಹಾಗೆ ಇರುತ್ತೆ ಸ್ನೇಹಿತರೆ. ಹಿಸುಕಿದ ಎದೆಯ ನೋವು ಏನಾದ್ರು ನಿಮಗೆ ಆಗ್ತಾ ಇದೆ ಎದೆಯಲ್ಲಿ ಅಂತ ಹೇಳಿದರೆ ಇದು ಬಹಳಷ್ಟು ಮುಖ್ಯವಾಗುತ್ತೆ ಹೃದಯಾಘಾತದ ಒಂದು ಲಕ್ಷಣ. ಈ ಹೃದಯಾಘಾತದ ಒಂದು ಲಕ್ಷಣ ಎದೆ ನೋವು ಅಷ್ಟೇ ಅಲ್ಲ, ಎದೆಯಲ್ಲಿ ಬಹಳಷ್ಟು ಸಂವೇದನೆಗಳು ಶುರುವಾಗುತ್ತೆ. ಅಂತ ಹೇಳಿದರೆ ಜುಮ್ ಜುಮ್ ಅನ್ನುವ ಸಂವೇದನೆ ಆಯಿತು, ಮತ್ತು ಟೈಟ್ನೆಸ್ ಅಂತ ನಾವೇನು ಹೇಳ್ತೀವಿ, ಬಿಗಿಯಾಗಿ ಹಿಡಿದಂತಹ ಒಂದು ನೋವು ಎದೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿರುತ್ತೆ. ಸೊ ಹೀಗಾಗಿ ಹಿಡಿದ ನೋವುಗಳು, ಒತ್ತಿದಂತಹ ನೋವುಗಳು ಎದೆಯಲ್ಲಿ ಏನಾದ್ರು ಶುರುವಾಯಿತು ಅಂತ ಹೇಳಿದರೆ ಇದು ನೀವು ವಿಶ್ರಾಂತಿಯನ್ನು ತೊಗೊಂಡ್ರೂ ಸಹ ಇದು ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ಇದು ಹೃದಯಕ್ಕೆ ಸಂಬಂಧಪಟ್ಟ ನೋವು ಅಂತ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದರ ಒಟ್ಟಿಗೆ ಈ ನೋವುಗಳು ಬರೀ ಎದೆಯಲ್ಲಷ್ಟೇ ಅಲ್ಲ, ತಲೆಗೆ, ಕತ್ತಿಗೆ, ಶೋಲ್ಡರ್ ಅಂತ ಹೇಳಿದರೆ ಈ ಭುಜಕ್ಕೆ ಬಂದು ನಿಮಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಎದೆಯ ನೋವು ಏನಾದ್ರು ತಲೆಗೆ ಹೋಗ್ತಾ ಇದೆ, ಕತ್ತಿನಲ್ಲಿ ಬರ್ತಾ ಇದೆ, ಮತ್ತು ನಿಮ್ಮ ಭುಜದಲ್ಲಿ ಬರ್ತಾ ಇದೆ, ಮತ್ತು ನಿಮ್ಮ ಅಪರ್ ಅಬ್ಡಾಮನ್ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಒಂದು ನೋವು ಅಂತ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ.